ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ರೆಸಿಪಿ ರುಚಿಯಾದ ಅಕ್ಕಿ ಪಾಯಸ. ತುಂಬ ರುಚಿಯಾಗಿ ಬಂದಿದೆ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. 1 ಗ್ಲಾಸ್ನಷ್ಟು ನಾನಿಲ್ಲಿ ಸಣ್ಣ ಗ್ಲಾಸ್ ಸೋನಾ ಮಸೂರಿ ಅಂದರೆ ಸಣ್ಣ ಅಕ್ಕಿ ತೆಗೆದುಕೊಂಡಿದ್ದೇನೆ. ಬಾಸ್ಮತಿ ಅಕ್ಕಿಯಲ್ಲಿ ಸಹ ಮಾಡಬಹುದು. ಇದನ್ನು ನಾನು ಚೆನ್ನಾಗಿ ತೊಳೆದಿದ್ದೇನೆ. ಕುಕ್ಕರಲ್ಲಿ ಹಾಕಿದ್ದೇನೆ. ಈಗ 1 ಲೋಟ ಅಕ್ಕಿಗೆ 3 ಲೋಟದಷ್ಟು ಹಾಲನ್ನು ಹಾಕಿದ್ದೇನೆ ನಾನು. ಇದು ಬಿಸಿ ಮಾಡಿದ ಹಾಲು ಹಾಕಿ ನಾನು ಇದಕ್ಕೆ 3 ವಿಜಿಲ್ ಕೂಗಿಸ್ತೇನೆ. 3 ಅಥವಾ 4 ವಿಜಿಲ್ ಬೇಕಾಗ್ತದೆ. 1 ಹಿಡಿಯಷ್ಟು ಬಾದಾಮಿ, 1 ಹಿಡಿಯಷ್ಟು ಗೇರು ಬೀಜ, ಮತ್ತೊಂದು 5-6 ಏಲಕ್ಕಿ. ಇದನ್ನೆಲ್ಲ ನಾನೀಗ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿದ್ದೇನೆ ನೋಡಿ. ಇದು ಪಾಯಸಕ್ಕೆ ಹಾಕಿದರೆ ಎಕ್ಸ್ಟ್ರಾ ಟೇಸ್ಟ್ ಮತ್ತು ಹೆಲ್ದಿಯಾಗಿ ಸಹ ಇರ್ತದೆ. ಡ್ರೈ ಫ್ರೂಟ್ಸ್ ತಿನ್ನದ ಮಕ್ಕಳು ಈ ರೀತಿ ಮಾಡಿಕೊಟ್ರೆ ಖಂಡಿತ ತಿಂತಾರೆ. ಗೊತ್ತೇ ಆಗೋದಿಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದೇವೆ ಅಂತ. ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತದೆ ನೋಡಿ. ಅಕ್ಕಿ ಚೆನ್ನಾಗಿ ಬೆಂದಿದೆ. 3 ವಿಜಿಲಾಗಿ ತಣ್ಣಗಾದ ಮೇಲೆ ಈಗ ಓಪನ್ ಮಾಡಿದ್ದೇನೆ ನಾನು. ಈಗ ನಾನು ಪುನಃ ಇದಕ್ಕೊಂದು 3 ಗ್ಲಾಸಿನಷ್ಟು ಹಾಲನ್ನು ಹಾಕಿದ್ದೇನೆ. ಈಗ ಕುದಿಲಿಕ್ಕೆ ಅಂತ ಇಡುವ. ಒಳ್ಳೆ ಕುದಿ ಬರ್ತಾ ಇದೆ ಅನ್ನುವಾಗ ಒಂದು 5-6 ಟೇಬಲ್ ಸ್ಪೂನ್ ಅಂದರೆ ಸಾಧಾರಣ 1 ಕಪ್ಪಿನಷ್ಟು ಹಾಲಿನ ಪುಡಿ ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ಲದಂತೆ. ತುಂಬ ರುಚಿಯಾಗಿ ಬರ್ತದೆ. ಗಂಟಿದ್ರೆ ಸಹ ತೊಂದರೆ ಇಲ್ಲ, ಕೋವಾ ಹಾಕಿದಾಗೆ ಟೇಸ್ಟ್ ಬರ್ತದೆ ಹಾಲಿನ ಪುಡಿ ಹಾಕಿದರೆ. ಮತ್ತು 1 ಕಪ್ಪಿನಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ತಾ ಇದ್ದೇನೆ. ಅಂದರೆ ಹಾಲಿನ ಹುಡಿ ಹಾಕಿದ್ದೇವೆ, ಸ್ವಲ್ಪ ಟೇಸ್ಟ್ ಇರ್ತದೆ ಸಿಹಿ, ಹಾಗಾಗಿ 1 ಕಪ್ಪು ಸಾಕಾಗ್ತದೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದು ನೋಡಿ ಡ್ರೈ ಫ್ರೂಟ್ಸಿನ ಪೌಡರ್ ಇದು. ಇದನ್ನು ನಾನೀಗ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತೇನೆ. ಗಂಟುಗಳೆಲ್ಲದಂತೆ ಮಿಕ್ಸ್ ಮಾಡಬೇಕು. ಇದನ್ನು ಸ್ವಲ್ಪ ಗಂಟಿದ್ದರೂ ಏನು ತೊಂದರೆ ಇಲ್ಲ, ತಿನ್ನುವಾಗ ರುಚಿಯಾಗಿ ಬರ್ತದೆ. ಮತ್ತು ಗೇರು ಬೀಜ ಮತ್ತು ದ್ರಾಕ್ಷಿ ಇದನ್ನು ನಾನು ಹುರಿಯಲಿಲ್ಲ, ಹಾಗೆಯೇ ಹಾಕಿದ್ದೇನೆ. ಸ್ವಲ್ಪ ಕೇಸರಿ ಹಾಕ್ತಾ ಇದ್ದೇನೆ, ಒಳ್ಳೆ ಬಣ್ಣ ಬರ್ತದೆ ಅಂತ ಕೇಸರಿ ಹಾಕಿದ್ದೇನೆ, ಯಾವುದೇ ಕಲರ್ ಹಾಕದೆ. ಸ್ವಲ್ಪ ಕೇಸರಿ ಇಲ್ಲ ಅಂದರೆ ಆರೆಂಜ್ ಕಲರ್ ಹಾಕ್ಕೊಳ್ಬಹುದು. ಚೆನ್ನಾಗಿ ಕುದಿ ಬಂತು ನೋಡಿ, ಪಾಯಸ ರೆಡಿ ಆಯಿತು. ಏಲಕ್ಕಿ ನಾವು ಡ್ರೈ ಫ್ರೂಟ್ಸ್ ಜೊತೆ ಪೌಡರ್ ಮಾಡಿದ್ದೇವೆ, ಹಾಗಾಗಿ ಇನ್ನೂ ಎಕ್ಸ್ಟ್ರಾ ಹಾಕುವ ಅಗತ್ಯ ಇಲ್ಲ. ಒಳ್ಳೆ ಪರಿಮಳ ಬರ್ತಾ ಇದೆ. ಖಂಡಿತ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.